ಧರ್ಮಸ್ಥಳ ಸಮಾಧಿ ಅಥವಾ ಹೆಣಹೂತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕೇರಳ ಸರ್ಕಾರದ ಮಧ್ಯಪ್ರವೇಶವನ್ನ ನಖಶಿಖಾಂತವಾಗಿ ಬಿಜೆಪಿ ಖಂಡಿಸ್ತಾ ಇದೆ. ಇದು ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಿಗ್ತಾ ಇರೋ ಮತ್ತೊಂದು ತಿರುವು. ಕೇರಳ ಸರ್ಕಾರದ ಮಧ್ಯಪ್ರವೇಶವನ್ನ ನಖಶಿಖಾಂತ ಖಂಡಿಸ್ತಾ ಇದೆ ರಾಜ್ಯ ಬಿಜೆಪಿ. ನಗರ ನಕ್ಸಲರು ಅಂತ ವ್ಯಾಖ್ಯಾನಿಸ್ತಿದ್ದಾರೆ. ಇದು ತನಿಖೆಯ ಹಾದಿ ತಪ್ಪಿಸಲಿದೆ ಎಂದು ಬಿಜೆಪಿ ದಿನಕ್ಕೆ 40 ಬಾರಿ ಘೋಷಿಸ್ತಾ ಇದೆ. ಬಿಜೆಪಿ ಮುಖಂಡ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಒತ್ತಾಯ. ಧರ್ಮಸ್ಥಳ ಸಮಾಧಿ ರಹಸ್ಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಇದು ಕೇರಳ ಸರ್ಕಾರದ ಮಧ್ಯಪ್ರವೇಶ ವಿರೋಧ ಮಾಡಿ ಬಿಜೆಪಿ ಅಧಿಕೃತವಾಗಿ ಹೇಳಿಕೊಳ್ತಾ ಇದೆ. ಪ್ರಕರಣದಲ್ಲಿ ನಗರ ನಕ್ಸಲರು ಎಂಟ್ರಿ ಕೊಡ್ತಾ ಇದ್ದಾರೆ. ನಗರ ನಕ್ಸಲರು ಇದು ತನಿಖೆಯ ಹಾದಿ ತಪ್ಪಿಸಲಿದೆ ಎಂಬ ಆತಂಕ ವ್ಯಕ್ತಪಡಿಸಿದ ಬಿಜೆಪಿ ಎಸ್ಐಟಿ ರಚನೆ ಸ್ವಾಗತಿಸುತ್ತೇವೆ, ಆದರೆ ನ್ಯಾಯಸಮ್ಮತ ತನಿಖೆಯಾಗಬೇಕು. ಬಿಜೆಪಿ ಮುಖಂಡ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನೆರೆಯ ರಾಜ್ಯವನ್ನ ನಗರ ನಕ್ಸಲರು ಎಂದು ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ಬೇಕಾ, ಅವಮಾನ ಅನ್ನಿಸ್ಬೇಕಾ, ನಾಚಿಕೆ ಅನ್ನಿಸ್ಬೇಕಾ? ಜನ ತೀರ್ಮಾನ ಮಾಡಲಿ. ನಮ್ಮ ರಾಜ್ಯದ ಮಾಜಿ ಗೃಹ ಸಚಿವರು ಅಂತ ಕರೆಸಿಕೊಳ್ಳುವ ಆರಗ ಜ್ಞಾನೇಂದ್ರ ಭಾರತದ ಅಷ್ಟು ರಾಜ್ಯಗಳ ಪೈಕಿ ಒಂದು ಸಣ್ಣ ರಾಜ್ಯ, ಆರೋಗ್ಯವಂತ ರಾಜ್ಯ ಮತ್ತು ವಿದ್ಯಾವಂತ ರಾಜ್ಯ ಎಂದು ಕರೆಸಿಕೊಳ್ಳುವ, ಕಮ್ಯುನಿಸಂ ಇದ್ದ ಮಾತ್ರಕ್ಕೆ ಅದು ನಗರ ನಕ್ಸಲರಾಗಬೇಕಾ? ಆರಗ ಜ್ಞಾನೇಂದ್ರ ಉತ್ತರ ಕೊಡಬೇಕು. ಆದರೆ ಅವರ ವ್ಯಾಖ್ಯಾನದಲ್ಲಿ ರಾಜ್ಯ ಕಾಂಗ್ರೆಸ್ ಈಗ ಎಸ್ಐಟಿ ತಂಡ ರಚನೆ ಮಾಡಿದೆ. ಧರ್ಮಸ್ಥಳದ ಹೆಣಹೂತ ಪ್ರಕರಣವನ್ನ ಈ ಘಳಿಗೆಯಿಂದ ಪ್ರಾರಂಭ ಮಾಡೋದಕ್ಕೆ ಮೊಹಂತಿಯವರ ನೇತೃತ್ವದಲ್ಲಿ ತನಿಖೆಗೆ ಬೇಕಾದ ಎಲ್ಲ ಸಲಕರಣೆಗಳು, ಎಲ್ಲ ತರಹದ ವಿಚಾರಗಳು ಕೂಡ ಈಗ ಮೊಹಂತಿಯವರ ನೇತೃತ್ವದಲ್ಲಿ ನಿರ್ಧಾರ ಆಗ್ತಾ ಇದೆ. ತನಿಖೆ ಕೂಡ ಆಕ್ಟಿವ್ ಆಗಿದೆ. ಮಾಜಿ ಗೃಹ ಸಚಿವ ಎಂಬ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಬೇಕು. ಆದರೆ ಆ ಸ್ಟೇಟ್ಮೆಂಟ್ನಲ್ಲಿ ಇರೋದೇನು? ನಮ್ಮ ನೆರೆಯ ರಾಜ್ಯವನ್ನ ನಗರ ನಕ್ಸಲರು ಎಂದು ವ್ಯಾಖ್ಯಾನಿಸಿದ್ದಾರೆ. ಇದು ತನಿಖೆಯ ಹಾದಿ ತಪ್ಪಿಸಲಿದೆ ಎಂಬ ಆತಂಕವನ್ನ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ರಚನೆ ಮಾಡಿದ್ದು ಸ್ವಾಗತ, ಆದರೆ ನ್ಯಾಯಸಮ್ಮತ ತನಿಖೆಯಾಗಲಿ. ಬಿಜೆಪಿ ಮುಖಂಡ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಒತ್ತಾಯ. ಧರ್ಮಸ್ಥಳ ಸಮಾಧಿ ರಹಸ್ಯ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಇದು ಮಾಸ್ಟರ್ ಟ್ವಿಸ್ಟ್ ಅಂತ ಏನು ಕರಿತೀವೋ. ಕೇರಳ ಸರ್ಕಾರದ ಮಧ್ಯಪ್ರವೇಶ ವಿರೋಧ ಮಾಡಿ ಬಿಜೆಪಿ ನಖಶಿಖಾಂತವಾಗಿ ಅದನ್ನು ಖಂಡಿಸ್ತಾ ಇದೆ. ಇನ್ನು ಕೇರಳ ರಾಜ್ಯ ಯಾಕಿದ್ರಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದ ಅತಿ ದೊಡ್ಡ ಮತ್ತು ಲಕ್ಷಾಂತರ ಕೋಟ್ಯಾಂತರ ಸರ್ವ ಧರ್ಮದ ಭಕ್ತಾದಿಗಳನ್ನ ಹೊಂದಿರುವ ಒಂದು ಶ್ರದ್ಧಾ ಕೇಂದ್ರ ಇರ್ತಕ್ಕಂತಹ ಪ್ರದೇಶ. ಆ ಪ್ರದೇಶಕ್ಕೆ ಅದರದೇ ಆದಂತಹ ಪಾವಿತ್ರ್ಯತೆ ಇದೆ, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಅದಕ್ಕೆ ಕಳಂಕ ತರುವಂತಹ ಕೆಲಸ ಯಾವುದೇ ಘಳಿಗೆಯಲ್ಲೂ ಆಗಬಾರದು. ಕೇರಳ ಸರ್ಕಾರ ಯಾಕಿದ್ರಲ್ಲಿ ಇಷ್ಟು ಆಸಕ್ತಿ ತೋರಿಸ್ತಾ ಇದೆ? ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರಲ್ಲಿ ಬರೋ ಉತ್ತರ ಏನು ಗೊತ್ತಾ? ಮಲಯಾಳಿ ಪ್ರಜೆಗಳು ಧರ್ಮಸ್ಥಳದ ಸುತ್ತಮುತ್ತ ಸತ್ತು ಹೋಗಿರೋ ಸಾಧ್ಯತೆಗಳಿದಾವೆ. ಹಸಿ ಮಣ್ಣಿನ ಭೂಗರ್ಭದ ಅಡಿಯಲ್ಲಿ ಕೇರಳ ಪ್ರಜೆಗಳು ಕೂಡ ಇದ್ದಾರೆ ಅಂತ ಹೇಳಿ ಹೇಳ್ಕತ್ತಾ ಇದ್ರು ಅವರು. ನಮ್ಮ ಕನ್ನಡಿಗರ ಹೆಣ್ಣು ಮಕ್ಕಳ ಶವಗಳಲ್ಲಿರಬಹುದು ಅಂತ ಹೇಳಿ ಒಂದಷ್ಟು ಜನ ವಾದ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಪ್ರಕರಣದ ನಂತರ ಅಥವಾ ತನಿಖೆಯ ನಂತರ ಪೊಲೀಸ್ ಇಲಾಖೆ ಹೇಳಬೇಕು ಅಧಿಕೃತ. ನಾನು ನೀವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಚಾರದಲ್ಲಿ ಕೇರಳ ರಾಜ್ಯ ಅಥವಾ ಕೇರಳ ಸರ್ಕಾರ ಅತಿ ಆಸಕ್ತಿ ತೋರಿಸ್ತಾ ಇರೋದು ಇಲ್ಲಿನ ಬಿಜೆಪಿ ಪಕ್ಷಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಆರಗ ಜ್ಞಾನೇಂದ್ರ ಅದರ ವಿರುದ್ಧ ಖಂಡತುಂಡವಾಗಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.